ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. SM ಕೃಷ್ಣರವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಬರದ ಪರಿಸ್ಥಿತಿ ಇತ್ತು, ಅದೇ ಪರಿಸ್ಥಿತಿ ಇವತ್ತು ತಮ್ಮ ಆತ್ಮೀಯ ಶಿಷ್ಯ ಅಂತಲೇ ಕರೆಸ್ಕೊಳ್ಳುವಂತಹ CM DK ಶಿವಕುಮಾರ್ ಅವರ ಅವಧಿಯಲ್ಲೂ ಕೂಡ ಇವತ್ತು ರಾಜ್ಯದಲ್ಲಿ ಬರದ ಛಾಯೆ ಎದುರಾಗಿದೆ. ಅಂದರೆ ಏನು SM ಕೃಷ್ಣರವರ ಅವಧಿ ಏನಿತ್ತು, 1999ರಿಂದ 2004ರವರೆಗೆ ಮುಖ್ಯಮಂತ್ರಿಗಳಾಗಿ ತಮ್ಮ ಸೇವೆಯನ್ನು ಏನು ಸಲ್ಲಿಸಿದ್ರು, ಆ ಅವಧಿಯಲ್ಲಿ ಭಾಳಷ್ಟು ಬರ ಅತೀವವಾಗಿ ಕಾಣಿಸ್ಕೊಂಡು ರಾಜ್ಯದಲ್ಲಿ ಒಂದು ರೀತಿ ಅವರ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಕೂಡ ಆ ಸಂದರ್ಭದಲ್ಲಿ ಬರದಿಂದ ಬಂತು. ಇತರೆ ವಿಚಾರಗಳಲ್ಲಿ ಬೆಂಗಳೂರನ್ನು ಅಭಿವೃದ್ಧಿಪಡಿಸುವಲ್ಲಿ ಏನು IT ಸಿಟಿ ಎನ್ನುವಂತಹ ಹೆಸರನ್ನು ತರುವಲ್ಲಿ SM ಕೃಷ್ಣರವರ ಪಾತ್ರ ಬಹಳ ದೊಡ್ಡದಿದೆ. ಆದರೆ ಅವರ ಅವಧಿಯಲ್ಲಿ ಬರ ತಾಂಡವಾಡಿ ಅದು ಅವರಿಗೆ ಒಂದು ಕೆಟ್ಟ ಹೆಸರನ್ನು ತಂದುಕೊಡ್ತು. ಅದೇ ಮಾದರಿಯಲ್ಲಿ ಇವತ್ತು CM DK ಶಿವಕುಮಾರ್ ಅವರು ರಾಜ್ಯದಲ್ಲಿ ತಮ್ಮ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಆದರೆ ಈಗಲೂ ಕೂಡ ಅದೇ ರೀತಿ ರಾಜ್ಯದಲ್ಲಿ ಬರದ ಛಾಯೆ ಎದುರಾಗಿದೆ. ಇನ್ನು CWRC ಕಮಿಟಿಯ ಒಂದು ನಿರ್ಧಾರಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಒಂದು ಹೋರಾಟದ ಕಿಚ್ಚು ಹೆಚ್ಚಾಗಿದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ದಕ್ಷಿಣ, ಮಂಡ್ಯ, ಮೈಸೂರು ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಯಾರು ರೈತರು ಕಾವೇರಿ ನದಿ ನೀರನ್ನು ನೆಚ್ಚಿ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ, ಬದುಕನ್ನು ಕಟ್ಕೊಂಡಿದ್ದಾರೆ, ಅವರು ತಮ್ಮ ಆಕ್ರೋಶವನ್ನು ಈಗಾಗಲೇ ಪ್ರತಿಭಟನೆ ಮಾಡುವ ಮೂಲಕ ಏನು CWRC ಕಮಿಟಿಯ ನಿರ್ಧಾರಕ್ಕೆ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದು CM DK ಶಿವಕುಮಾರ್ ಅವರ ಸ್ವಂತ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ರೈತರ ಹೋರಾಟದ ಕಿಚ್ಚು ಹೆಚ್ಚಾಗಿದೆ. ಇದರ ಭಾಗವಾಗಿ ತಮಿಳುನಾಡು CM ವಿಜಯ್ ಜೋಸೆಫ್ ರವರ ಬಹುನಿರೀಕ್ಷಿತ ಚಿತ್ರ ಜನನಾಯಕನ್ ಚಿತ್ರ ಇವತ್ತು ಏನು ಚನ್ನಪಟ್ಟಣದ ಶಿವಾನಂದ ಥಿಯೇಟರ್ನಲ್ಲಿ ಪ್ರದರ್ಶನ ಆಗ್ತಾ ಇದೆ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಥಿಯೇಟರ್ಗೆ ಲಗ್ಗೆ ಇಟ್ಟು ಬ್ಯಾನರ್ಗಳನ್ನು ತೆಗಿಬೇಕು, ಸಿನಿಮಾ ಪ್ರದರ್ಶನವನ್ನು ನಿಲ್ಲಿಸಬೇಕು, ಇಲ್ಲ ಅಂದರೆ ಭವಿಷ್ಯದ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ಎನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಂತೆ ಈಗ ಚಿತ್ರದ ಮಾಲೀಕರು ಅಂದರೆ ಚಿತ್ರಮಂದಿರದ ಮಾಲೀಕರು ಥಿಯೇಟರ್ನಲ್ಲಿ ಇದ್ದಂಥ ಬ್ಯಾನರ್ಗಳನ್ನು ಕಳಿಸಿದ್ದಾರೆ. ಜೊತೆಗೆ ರಾಮನಗರದಲ್ಲೂ ಕೂಡ ರಾಜ್ಯ ರೈತ ಸಂಘದ ಮುಖಂಡರು ರಸ್ತೆ ತಡೆ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏನು ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಎನ್ನುವಂತಹ CWRC ಕಮಿಟಿಯ ನಿರ್ಧಾರಕ್ಕೆ ಈ ಭಾಗದ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜೊತೆಗೆ CM DK ಶಿವಕುಮಾರ್ ಅವರು ಈ ವಿಚಾರವಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು, ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬಾರ್ದು ಎನ್ನುವಂತಹ ಕಟ್ಟಾಜ್ಞೆಯನ್ನು ರೈತರು CM DK ಶಿವಕುಮಾರ್ ಅವರಿಗೆ ಮಾಡಿದ್ದಾರೆ. ನೀರು ನಿರ್ವಹಣಾ ಮಂಡಳಿ ಏನಿವತ್ತು ಆದೇಶ ಕೊಟ್ಟಿದೆ ಕರ್ನಾಟಕ ಸರ್ಕಾರಕ್ಕೆ, ಪ್ರತಿನಿತ್ಯ 3,500 TMC ಇದು ಕ್ಯೂಸೆಕ್ ನೀರು ಬಿಡಬೇಕು ಅಂತೇಳಿ. ಈ ರೀತಿ ನೀರು ಬಿಟ್ಟರೆ 15 ದಿವಸದಲ್ಲಿ ಕನಿಷ್ಠ 4ರಿಂದ 5 TMC ನೀರು ಹೋಗುತ್ತೆ. ಹಂಗೋದಾಗ ಕುಡಿಯೋ ನೀರು ಇವತ್ತು ಕುಡಿಯೋ ನೀರಿಗೆ ಅನುಕೂಲ ಕೂತಿದೆ. ಇಲ್ಲಿ ಸರ್ಕಾರ ಹೇಳುತ್ತೆ ಯಾರು ಬೆಳೆ ಹಾಕ್ಬೇಡಿ, ಯಾವುದೇ ಕೆರೆಯರಿಕೆಗಳು ಬೆಳೆ ಹಾಕ್ಬೇಡಿ, ಯಾವುದಕ್ಕೆ ಅಂತಂದ್ರೆ ನೀರಿನ ಅನ್ನುವ ಮಾತನ್ನ ಈ ಸರ್ಕಾರ ಹೇಳ್ತದೆ. ಅದು ಹೆಂಗೆ ತಮಿಳುನಾಡು ಬಿಡ್ತಾರೆ, ಇವತ್ತು ಹೆಂಗೆ ಇವ್ರು ಕರೆಕ್ಟಾಗಿ ಮಾಹಿತಿನ ಇದಕ್ಕೆ ಕೊಟ್ಟಿಲ್ಲ, ಕಾವೇರಿ ನಿರ್ವಹಣಾ ಮಂಡಳಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅಂತ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಆ ರೀತಿ ಆದೇಶ ಕೊಡೋಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ಹೆಂಗೆ ಕುಡಿಯೋ ನೀರು ವ್ಯವಸ್ಥೆ ಏನಿದೆ, ಮೈಸೂರಿಂದ ಹಿಡಿದು ಬೆಂಗಳೂರವರೆಗೆ ಎಷ್ಟು TMC ನೀರು ಬೇಕಾಗುತ್ತೆ ಕುಡಿಯೋ ನೀರು ಅಂತಕ್ಕಂಥದ್ದು ಕೂಡ ಎಲ್ಲ ಲೆಕ್ಕ ಹಾಕ್ಬೇಕಾದ ಸರ್ಕಾರಗಳು ಯಾಕೆ ಹಿಂಗೆ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತೇನಾದ್ರು ಇದೇ ರೀತಿ ಮುಂದುವರೆದ್ರೆ 3ನೇ ತಾರೀಕಿನ ನೀರು ಬಿಟ್ಟರೆ ಇವರು
ನಾವು ಉಗ್ರವಾದ ಹೋರಾಟ ಇಡೀ ರಾಜ್ಯದಲ್ಲಿ ಎತ್ತಬೇಕಾಗುತ್ತೆ ಅಂತಕ್ಕಂಥದ್ದು ರಾಜ್ಯ ರೈತರ ಕರೆ ಕೊಟ್ಟಿದೆ. ಇವಾಗ ಸಾಂಕೇತಿಕವಾಗಿ ಒಂದು ಚಳವಳಿ ಮಾಡ್ತಾ ಇದ್ದೀವಿ. ಹಂಗಾಗಿ ಯಾವುದೇ ಕಾರಣಕ್ಕೆ ನೀರು ಬಿಡಬಾರ್ದು ಸರ್ಕಾರ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಭವಿಷ್ಯದ ದಿನಗಳಲ್ಲಿ ರಾಜ್ಯ ಸರ್ಕಾರ ಕಾವೇರಿ ನೀರಿನ ವಿಚಾರವಾಗಿ ಯಾವ ರೀತಿಯಾದಂಥ ಕ್ರಮವನ್ನು ವಹಿಸ್ತದೆ, ಜೊತೆಗೆ ರಾಜ್ಯದಲ್ಲಿ ರೈತರ ಹೋರಾಟ ಯಾವ ರೀತಿ ರೂಪುಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.